ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ವೀಕ್ಷಕರೇ, ಗುರು ಪರಿವರ್ತನಾ ಕಾಲ ಅಂತಕ್ಕಂಥದ್ದು ಹೇಳ್ತೀವಿ. ಪ್ರತಿ ವರ್ಷ ಇದಕ್ಕೆ ಗುರು ಮಾಸ ಅಂತಕ್ಕಂಥದ್ದು ಹೇಳ್ತೀವಿ. ಯಾಕೆಂದರೆ ಜೂನ್ ತಿಂಗಳು 2ನೇ ತಾರೀಕಿನಿಂದ ಗುರು ತನ್ನ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ಕಾಲ, ಪರಮೋಚ್ಚ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಕ್ಕಂಥ ಕಾಲ. ಈ ಕಾಲದಲ್ಲಿ 12 ರಾಶಿಗಳ ದ್ವಾದಶ ಫಲವಾಗಿ ಹೇಳ್ತಕ್ಕಂಥದ್ದು ವಿಷಯದಲ್ಲಿ ಮಿಥುನ ರಾಶಿಯ ಬಗ್ಗೆ ಏನು ನಡೀತಾ ಆಗಬಹುದು ಅನ್ನೋದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ ಜೂನ್ 2ರಿಂದ. ಯಾಕಂದರೆ ದ್ವಿತೀಯ ಭಾವ, ಧನಭಾವ, ಕುಟುಂಬ ಭಾವ ಅಂತ ವಾಣಿಭಾವ, ಈ ಭಾವದಲ್ಲಿ ಇರ್ತಕ್ಕಂಥ ಗುರು ತಮ್ಮ ಜೀವನದ ಈ ಒಂದು ವರ್ಷದಲ್ಲಿ ಕೆಲವೊಂದು ಸರಿ ನಿಮಗೆ ಜನ್ಮರಾಮ ನೋಡೋದಕ್ಕೂ ಅನ್ನೋ ಹಾಗೆ ಜನ್ಮಕ್ಕಿರ್ತಕ್ಕಂಥ ಗುರು ಸ್ವಲ್ಪ ಕಾಟ ಕೊಟ್ಟಿದ್ದಾನೆ, ಮಾನಸಿಕ ಹಿಂಸೆ ಕೊಟ್ಟಿದ್ದಾನೆ, ಜವಾಬ್ದಾರಿಗಳನ್ನು ತುಂಬ ನಿಭಾಯಿಸೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾನೆ. ಆದರೂ ಕೂಡ ನಿಮಗೆ ಫಲಾಫಲಗಳು ಸ್ಪಷ್ಟತೆ ಸಿಗದೇ ಇದ್ದಂಥ ಪ್ರಸಂಗ ನಿಮಗೆ ಕಂಡು ಬಂದದ್ದಾದರೆ ಈ ವರ್ಷದಿಂದ ನಿಮಗೆ ಅಂದರೆ ಜೂನ್ 2 ತಾರೀಕಿನಿಂದ ವಿಶೇಷವಾದ ಬಲ, ಅಕ್ಟೋಬರ್ 21ರವರೆಗೂ ಉತ್ತಮವಾದ ಫಲಗಳನ್ನು ಈ ಮಿಥುನ ರಾಶಿಯವರು ಕಾಣ್ತೀರಾ. ವಿವಾಹದ ವಿಷಯವಾಗಿರಬಹುದು, ಹಣಕಾಸಿನ ವಿಷಯ ಇರಬಹುದು, ಕುಟುಂಬದಲ್ಲಿರ್ತಕ್ಕಂಥ ಭೇದತ್ವ ಇರಬಹುದು, ಎಲ್ಲವೂ ಸರಿ ಮಾಡತಕ್ಕಂಥ ಪ್ರಯತ್ನ. ಮತ್ತು ಇಲ್ಲಿ ಮಧುರವಾದ ಮಾತುಗಳು, ನಿಜವಾಗಿ ಇಲ್ಲಿ ಹಾಡುಗಾರರು, ಕಲಾಕಾರರು ಅಥವಾ ಕವಿಗಾರರು ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಮಾತು, ಅಂದರೆ ಈ ವಕೀಲ ವೃತ್ತಿ ಮಾಡ್ತಕ್ಕಂಥವ್ರು, ನ್ಯಾಯವಾದಿಗಳು, ಇಂಥವ್ರಿಗೆಲ್ಲರೂ ಕೂಡ ಗುರು ವಾಕ್ಚಾತುರ್ಯವನ್ನು ನಿರ್ಮಾಣ ಮಾಡ್ತಾನೆ. ಅವರಲ್ಲಿ ಹುಟ್ಟತಕ್ಕಂಥ ಮಾತು ಖಂಡಿತವಾಗಿ ಅವರಲ್ಲಿ ಒಂದು ಬದಲಾವಣೆ ಕೊಡುತ್ತೆ ಮತ್ತು ಶ್ರೇಯಸ್ಸನ್ನು ಕೂಡ ಕೊಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಯಾಕಂದರೆ ಉಚ್ಚ ಗುರುನಾಗಿರೋದ್ರಿಂದ, ಅದು ಚಂದ್ರನ ಮನೆಯಲ್ಲಿ ಇರೋದರಿಂದ ಆ ಚಂದ್ರ ಅಂತಕ್ಕಂಥದ್ದು ತಂಪನ್ನು ಇರ್ತಾನೆ. ಅದಕ್ಕೆ ಗಜಕೇಶ್ವರಿ ಯೋಗ ಅನ್ನೋಂಥದ್ದು ಕೂಡ ಹೇಳ್ತೀವಿ ನಾವು. ಇಂಥ ಒಂದು ರಾಜಯೋಗವನ್ನು 12 ವರ್ಷಕ್ಕೆ ಒಂದು ಸಾರಿ ಈ ಗುರು ಅಲ್ಲಿ ಬಂದಾಗ ಆಗುತ್ತೆ. ಯಾಕಂದರೆ ಒಂದು ವರ್ಷಕ್ಕೆ ಒಂದೇ ಸಾರಿ ಒಂದು ಮನೆಯನ್ನು ಪ್ರವೇಶ, ಅಂದರೆ 30 ಡಿಗ್ರಿ ಪ್ರವೇಶ ಮಾಡಬೇಕಾದ್ರೆ 1 ವರ್ಷ ಬೇಕಾಗುತ್ತೆ ಗುರುಗೆ. ಹಾಗೆ ಮತ್ತೆ ಕರ್ಕಾಟಕ ಬರಬೇಕಾದ್ರೆ 12 ವರ್ಷ ಬೇಕಾಗುತ್ತೆ. ಹೀಗಾಗಿ ಇದು 12 ವರ್ಷದ ನಂತರ ಆ ಕ್ಷೇತ್ರಕ್ಕೆ ಗುರು ಬಂದಿದ್ದಾನೆ. ಅಂದರೆ ಇದು ಪರಮೋಚ್ಚ ಕ್ಷೇತ್ರ ಅಂತ ಹೇಳಬೇಕಾಗತ್ತೆ. ಇಂಥ ಒಂದು ಕ್ಷೇತ್ರದಲ್ಲಿ ಹುಟ್ಟಿದಂಥ ಏನು ಮಿಥುನ ರಾಶಿಯಲ್ಲಿ ಹುಟ್ಟಿದಂಥ ಜನರಿಗೆ, ಮಿಥುನ ಲಗ್ನದಲ್ಲಿ ಹುಟ್ಟಿದಂಥ ಜನರಿಗೆ ಗುರುಬಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಆದರೆ ಅಕ್ಟೋಬರ್ 31ರ ನಂತರ ಮತ್ತೆ ಅತಿಚಾರಕ್ಕೆ ಒಳಗಾಗ್ತಾನೆ ಗುರು. ಅಲ್ಲಿ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಆದರೆ ಉಚ್ಚಕ್ಷೇತ್ರ ತನ್ನ ಮಿತ್ರಕ್ಷೇತ್ರದಲ್ಲಿ ಹೋಗಿದ್ದರೂ ಸಹ ತೃತೀಯ ಭಾವ ಆಗುತ್ತೆ. ಈ ತೃತೀಯ ಭಾವ ಆದಾಗ ಸಾಹಸ ಯಾರು ಮಾಡ್ತಿರ್ತಾರೋ ಸಾಹಸಗಾರರಿಗೆ ಉತ್ತಮ ಫಲ, ಕ್ರೀಡಾಪಟುಗಳಿಗೆ ಉತ್ತಮ ಫಲ, ಜೊತೆಗೆ ಈ ಡಿಫೆನ್ಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ರಕ್ಷಣಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮ ಫಲ, ಜೊತೆಗೆ ತಮ್ಮ ಬಂಧುಗಳಿಂದ ಕೂಡ. ಯಾಕಂದರೆ ಸ್ವಲ್ಪ ಕೇತು ಆಗ್ತಾನೆ, ಕ್ಲೇಶ ಆಗುವಂಥ ಸಂದರ್ಭ ಇರುತ್ತೆ. ನಿಮ್ಮಕ್ಕಿಂತ ಚಿಕ್ಕವರು, ನಿಮ್ಮ ಬಂಧುಗಳು, ಒಡ ಹುಟ್ಟಿದವರು, ಅವ್ರ ಜೊತೆ ಕ್ಲೇಶದ ಜೊತೆಗೆ ಒಂದು ಸ್ವಲ್ಪ ನಿಮ್ಮಲ್ಲಿ ಒಂದು ಅಶಾಂತಿ ಅಂತಕ್ಕಂಥದ್ದು ಕಾಣುತ್ತೆ. ಅಶಾಂತಿ ಜೊತೆಗೆ ಅಂದರೆ ನಿಮ್ಮಲ್ಲಿರೋ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಇಲ್ಲಿ ಪಾಪ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಕೇತು ಜೊತೆ ಗುರು ಸೇರಿಕೊಂಡಾಗ ಸ್ವಲ್ಪ ಚಾಂಡಾಲ ಯೋಗ ಅನ್ನುವಂಥದ್ದು ಬರುತ್ತೆ. ಈ ಚಾಂಡಾಲ ಯೋಗದಲ್ಲಿದ್ದಾಗ ಬಂಧುಗಳ ಜೊತೆಯಲ್ಲಿ ಕಲಹ ಮಾಡ್ಕೋಬೇಡಿ. ನಿಮ್ಮ ಬಂಧುಗಳ ಜೊತೆ ಅತಿ ಪ್ರೀತಿಯಿಂದ ಇರುವಂಥ ಪ್ರಯತ್ನ ಮಾಡಿ. ಮತ್ತು ಏನಾದರೂ ಕ್ಲೇಶ ಇದ್ದರೆ ಮೌನ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಉತ್ತಮವಾಗಿರುತ್ತೆ. ಮಾತಿಗೆ ವಾಗ್ವಿದ್ದವನ್ನು ಮಾಡ್ತಕ್ಕಂಥ ಪ್ರಯತ್ನ ಬೇಡ. ಮಾತಿನಿಂದ ಸರ್ವಸ್ವವು ನಾಶ ಆಗುತ್ತೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಕ್ರಿಯೆ ಅಂತಕ್ಕಂಥದ್ದು ಬರ್ಬೋದು. ಹಾಗೆ ಸ್ವಲ್ಪ ಬಂಧುಗಳು ನಿಮ್ಮ ಜೊತೆಯಲ್ಲಿ ಕ್ಲೇಶ ಮಾಡೋದ್ರ ಜೊತೆಗೆ ವ್ಯಾಜ್ಯನ ಹುಟ್ಟು ಹಾಕಬಹುದು ಅಂತ ಹೇಳ್ಬೋದು. ಆಸ್ತಿ ವ್ಯಾಜ್ಯ ಇರಬಹುದು, ಯಾವುದೋ ವಿಷಯದಲ್ಲಿ ಹಣಕಾಸಿನ ಸುವರ್ಣಕ್ಕೆ ಸಂಬಂಧಪಟ್ಟಾಗ ಏನಾದರೂ ಇದ್ದರೆ, ಆಮೇಲೆ ವಾಹನಾದಿಗಳ ವಿಷಯವಾಗಿದ್ದರೆ, ಅಥವಾ ಪಿತೃರ್ಜಿತ ಆಸ್ತಿ ಬಗ್ಗೆ ಏನಾದರೂ ನಿಮ್ಮಿಬ್ಬರಲ್ಲಿ ಭೇದ ಇದ್ದರೆ, ತಮ್ಮ ಮತ್ತು ನಿಮ್ಮ ಮಧ್ಯದಲ್ಲಿ, ತಂಗಿ ಮತ್ತು ನಿಮ್ಮ ಮಧ್ಯದಲ್ಲಿದ್ದರೆ, ಇದು ಉಲ್ಬಣ ಆಗುವಂಥ ಯೋಗ ಬರುತ್ತೆ. ಈ ಉಲ್ಬಣತೆಯನ್ನು ಬೆಳೆಸಬಾರದು. ಹೀಗಾಗಿ ಅಕ್ಟೋಬರ್ 31ರ ನಂತರ ಮತ್ತು ಜನವರಿ 24 ತಾರೀಕಿನವರೆಗೂ ಇದರ ಎಫೆಕ್ಟ್ ಇರುತ್ತೆ. ಅದರ ನಂತರ ಮತ್ತೆ ಪುನಃ 2ನೇ ಮನೆಗೆ ಗುರು ಪ್ರವೇಶ ಮಾಡ್ತಾನೆ. ವರ್ಷ ಪೂರ್ತಿ ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಈ 12ನೇ ಮನೆಯಲ್ಲಿ ಇರ್ತಕ್ಕಂಥ ಮತ್ತು ನಿಮಗೆ ಕರ್ಮದಲ್ಲಿ ಶನಿ ಇದ್ದಾನೆ, ದಶಮ ಭಾವ ಅಂತ ಹೇಳ್ತೀವಿ. ಈ ದಶಮ ಭಾವದಲ್ಲಿರ್ತಕ್ಕಂಥ ಶನಿ ನಿಮ್ಮಲ್ಲಿ ಒಂದು ಕರ್ಮವನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾನೆ. ಮುಖ್ಯವಾಗಿ ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರಿಗೆ, ಅಂದರೆ ಯಾರು ತಾಂತ್ರಿಕ ಶಿಕ್ಷಣವನ್ನು ಕಲಿತಿದ್ದಾರೋ ಅಂಥವರಿಗೆ ಉತ್ತಮವಾದ ಕೆಲಸ ಸಿಗುವಂಥದ್ದಾಗ್ಬೋದು, ಮತ್ತು ಉತ್ತಮ ಆದಾಯವನ್ನು ಪಡೆಯುವಂಥದ್ದಾಗ್ಬೋದು, ಮತ್ತು ತೇರ್ಗಡೆ ಪಡೆಯುವಂಥದ್ದನ್ನೇ ಇನ್ನೇನು ಅವರು ತಮ್ಮ ಡಿಗ್ರಿಯನ್ನು ಮುಗಿಸ್ತಾ ಇದ್ದಾರೆ ಅನ್ನೋದಾದರೆ ಅವ್ರಿಗೆ ಉತ್ತಮವಾದಂಥ ರೀತಿಯಲ್ಲಿ ಅವರಿಗೆ ಯಶಸ್ವಿಯನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಶನೀಶ್ವರ ಆಗ್ತಾನೆ. ಆದರೆ 9ನೇ ಮನೆಯಲ್ಲಿ ರಾಹು ಇದ್ದಾನೆ. ಸ್ವಲ್ಪ ಈ ರಾಹುವಿನ ಎಫೆಕ್ಟ್ ಈ ವರ್ಷದಲ್ಲಿ ಸ್ವಲ್ಪ ಕಾಣ್ತೀರಾ ಅಂತ ಹೇಳ್ಬೋದು. ಯಾಕಂದರೆ ನವಮದಲ್ಲಿ ರಾಹು ಹೋದಾಗ ಪಿತೃಯೋಗ ಆಗುವಂಥ ಯೋಗ ಆಗುತ್ತೆ.
ಪಿತೃವಿನ ಅನಾರೋಗ್ಯದಿಂದ ಧನನಾಶ ಆಗುವಂಥದ್ದಾಗುತ್ತೆ. ತಂದೆಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಯಾಕಂದರೆ 3ನೇ ಭಾವ ಮತ್ತು 9ನೇ ಭಾವ, ಈ ಭಾವಕ್ಕೆ ಸಮಸಪ್ತಮ ಯೋಗ ಅಂತ ಬರುತ್ತೆ. ಈ ಒಂದು ಬಂದಾಗ ಬಂಧುಗಳಿಂದ ತೊಂದರೆಗಳು ಮತ್ತು ಸ್ವಲ್ಪ ಕೆಟ್ಟ ಆಲೋಚನೆಗಳು ನಿಮ್ಮ ಬಂಧುಗಳಲ್ಲಿ ನಿರ್ಮಾಣ ಆಗ್ತವೆ. ಅವರು ನಿಮ್ಮನ್ನು ಹೇಗೆ ಸೋಲಿಸಬೇಕು ಅಂತ ನೇರವಾಗಿ ಬರದೇ ಇದ್ದರೂ ವಾಮಭಾಗದಿಂದ ಸ್ವಲ್ಪ ಸೋಲಿಸುವಂಥ ಪ್ರಯತ್ನ ಮಾಡ್ತಾರೆ. ಇಂಥ ಒಂದು ವಿಷಯದಲ್ಲಿ ಅವ್ರ ಜೊತೆಯಲ್ಲಿ ಬಂಧುಗಳು, ದಾಯಾದಿಗಳು ಅವ್ರ ವಿಷಯದಲ್ಲಿ ಸ್ವಲ್ಪ ಮಿಥುನ ರಾಶಿಯವರು ಜಾಗೃತಿ ವಹಿಸ್ಕೋಬೇಕು. ಆದಷ್ಟು ಸಲಿಗೆನೂ ಬೇಡ, ಆದಷ್ಟು ದೂರತ್ವನೂ ಬೇಡ, ತಟಸ್ಥ ನಿಲುವು ಅಂತ ಹೇಳ್ತೀವಿ. ಆ ತಟಸ್ಥತೆಯಿಂದ ಯಾರೂ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅನಿಸ್ತದೆ. ಯಾಕಂದರೆ ನೀವೇನಾದರೂ ವಿರೋಧ ಹಾಕ್ಕೊಂಡ್ರೂ ಕೂಡ ಕಷ್ಟ, ಅಥವಾ ಅತಿ ಹೆಚ್ಚು ನೀವು ಅವರನ್ನು ಬೆರೆತರೂ ಕೂಡ ಈ ಮಿಥುನ ರಾಶಿಯವರಿಗೆ ಆ ಸಲಿಗೆಯಿಂದ ಕೂಡ ದೋಷಗಳನ್ನು ಅಥವಾ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥ ಸೂಚನೆ ಆಗುತ್ತೆ. ಜಾಗೃತಿ ವಹಿಸಿ. ಆದರೆ ಕರ್ಮಕ್ಕೆ ಇರತಕ್ಕಂಥ ಶನಿ ಹೊಸ ಉದ್ಯೋಗವನ್ನು ಪ್ರಾಪ್ತಿ ಮಾಡ್ತಕ್ಕಂಥವ್ರು ಯಾರಾದಿದ್ದರೆ ಧಾರಾಳವಾಗಿ ಮಾಡಿ ಉತ್ತಮವಾದ ಉದ್ಯೋಗ, ವಾಹನ ಪ್ರಾಪ್ತಿ, ಈ ದಶಮದಲ್ಲಿ ಯಾವ ಉದ್ಯೋಗವನ್ನು ಪರಿವರ್ತನೆ ಮಾಡುವಂಥ ಪ್ರಯತ್ನ ಮಾಡುವಂಥದ್ದಿದ್ದರೆ ಉತ್ತಮವಾಗುತ್ತೆ. ಸರ್ಕಾರಿ ನೌಕರರಿಗಂತೂ ವಿಶೇಷವಾದಂಥ ಫಲ ಕೊಡ್ತಾನೆ ಶನೇಶ್ವರ. ಯಾಕಂದರೆ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಈ ಕರ್ಮ ಅಂತಕ್ಕಂಥದ್ದು ಶನೇಶ್ವರ ಯಾವಾಗಲೂ ಸರ್ಕಾರಿ ನೌಕರಿಯನ್ನು ನಿರೂಪಿಸ್ತಾನೆ. ಅಂಥ ಒಂದು ಯೋಗ ಇರುವಾಗ ಬಹುತೇಕವಾಗಿ ತಾವು ಸರ್ಕಾರಿ ನೌಕರಿ ಬಗ್ಗೆ ಅಪೇಕ್ಷಿತರಾಗಿದ್ದರೆ ಈ ವರ್ಷದಲ್ಲಿ ಅಕ್ಟೋಬರದ ಅವಧಿ ಒಳಗಡೆ ಉತ್ತಮವಾದಂಥ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಆದರೆ ಈ ರಾಶಿಯವರು ಮುಖ್ಯವಾಗಿ ಮಾಡಬೇಕಾಗಿದ್ದು ಗುರುವಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಶಾಂತಿಯನ್ನು ಮಾಡಿಸ್ಕೋಬೇಕಾಗತ್ತೆ. ಗುರು ಶಾಂತಿ ಮಾಡೋದು ಯಾಕೆ ಮಾಡಬೇಕು ಅಂದರೆ ಅಕ್ಟೋಬರ್ 31 ನಂತರ ಈ ಕೇತು ಜೊತೆ ಗುರು ಸೇರುವಾಗ ಸ್ವಲ್ಪ ಗಣಪತಿಯ ಮುಖ್ಯವಾದ ಆರಾಧನೆ ಮತ್ತು ಗುರುವಿನ ದರ್ಶನ ಇದನ್ನು ಮುಖ್ಯವಾಗಿ ಮಾಡಬೇಕಾಗತ್ತೆ. ಗುರುವಿಗೆ ನೀವು ಕೊಡ್ತಕ್ಕಂಥದ್ದು ಈ ಅರಿಶಿಣ ವಸ್ತ್ರಗಳ ಜೊತೆಗೆ ಮುಖ್ಯವಾಗಿ ಸುವರ್ಣ ದಾನವನ್ನು ಕೊಡ್ತಕ್ಕಂಥದ್ದು ಬೇಕಾಗುತ್ತೆ. ಅದು ಸಾಧ್ಯವಾದರೆ ಕೊಡಿ, ಇಲ್ಲದೇ ಇದ್ದ ಪಕ್ಷದಲ್ಲಿ ಕಡಲೆಬೇಳೆ ಜೊತೆಗೆ ಅರಿಶಿಣ ವಸ್ತ್ರಗಳನ್ನು ದಾನ ಮಾಡೋದರಿಂದ ಗುರುವಿನ ಒಂದು ಎಫೆಕ್ಟ್ಗಳು ಉತ್ತಮ ಆಗುತ್ತೆ ಅಂತ ಹೇಳ್ಬೋದು. ಕಾರಣ ಅಂದರೆ ಈ 31 ಅಕ್ಟೋಬರ್ ನಂತರ ಜನವರಿ 24ರವರೆಗೂ ಇದರ ಪ್ರಭಾವ ಸ್ವಲ್ಪ ಜಾಸ್ತಿ ಆಗುತ್ತೆ. ಎರಡೂವರೆ ತಿಂಗಳಲ್ಲಿ ತಾವು ಎಷ್ಟು ಶ್ರಮ ಪಟ್ಟಿರ್ತಾರೋ, ಕಷ್ಟಪಟ್ಟಿರ್ತಾರೋ, ಎಲ್ಲವೂ ಕ್ರೋಢೀಕರಣ ಮಾಡಿಕೊಂಡಿರ್ತಾರೋ ಒಂದು ಕ್ಷಣದಲ್ಲಿ ಭಸ್ಮ ಆಗುತ್ತೆ ಅಂತ ಹೇಳ್ಬೋದು. ಅಂಥ ಒಂದು ಪ್ರಕ್ರಿಯೆ ನಿರ್ಮಾಣ ಆಗುತ್ತೆ. ಇದು ಶಾಪಗ್ರಸ್ತವಾದಂಥ ಯೋಗ, ಚಾಂಡಾಲ್ ಯೋಗ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಆ ನಿರ್ಮಾಣತೆಯನ್ನು ಹೊಯ್ದೋಡಿಸ್ಬೇಕು ಅನ್ನೋದಾದರೆ ಗುರುವಿನ ಶರಣ ಹೋಗಿ ಅಂತ ಹೇಳ್ಬೋದು. ಜೊತೆಗೆ ಮಹಾಗಣಪತಿಯ ದರ್ಶನ ಮಾಡಬೇಕಾಗುತ್ತೆ. ಯಾಕಂದರೆ ಈ ಕೇತು ಗಣಪತಿಯ ಅಂದರೆ ಮೂಲವಾಗಿ ಗಣಪತಿ ಕೇತುವಿಗೆ ಸಂಬಂಧಪಟ್ಟಂಥ ಆರಾಧ್ಯ ದೈವ ಆಗಿರೋದ್ರಿಂದ, ಅವರ ಅಂಶದಿಂದ ಹುಟ್ಟಿದಂಥ ಕೇತು ಆಗಿರೋದ್ರಿಂದ ಗಣಪತಿ ಆರಾಧನೆಯನ್ನು ಮಾಡಿ. ಯಾಕಂದರೆ ವಿಘ್ನನಾಶಕ ಅಂತ ಹೇಳ್ತೀವಿ. ಎಲ್ಲ ದೇವರಿಗೂ ಮೊದಲೇ ಗಣಪತಿ ದರ್ಶನ ಮಾಡಬೇಕು, ಗಣಪತಿ ಪೂಜೆ ಮಾಡಬೇಕು. ಅಂದರೆ ಪ್ರಥಮ ವಂದಿತ ಗಣಪತಿ ಅಂತ ಹೇಳ್ತಾರೆ. ಎಲ್ಲ ಕಾರ್ಯಕ್ರಮಕ್ಕೂ ಮುಂಚೆ ಗಣೇಶನನ್ನು ಪೂಜೆ ಮಾಡಬೇಕು ಅನ್ನೋ ಹಾಗೆ. ಈ ಗಣೇಶ ಮುನಿಸ್ಕೋಬಾರ್ದು, ಇಲ್ಲಿ ಗುರು ಕೆಟ್ಟು ಹೋಗಬಾರ್ದು ಅನ್ನೋದಾದರೆ ಗಣೇಶನನ್ನು ಪ್ರಾಪ್ತಿ ಮಾಡಿ. ಹಾಗೆ ಆ ಕೇತು ಸಮಾಧಾನ ಆಗ್ತಾನೆ ಅಂತ ಹೇಳ್ಬೋದು. ಈ ಕೇತು ಅಂದರೆ ಸ್ವಲ್ಪ ಶಾಪ ಅನ್ನುವಂಥದ್ದಾಗತ್ತೆ. ಗುರು ಆ ಶಾಪಕ್ಕೆ ಒಳಗಾಗಿಬಿಡ್ತಾನೆ ಅಂತ. ಯಾವುದೋ ಹಿಂದಿನ ಜನ್ಮದ್ದು ಅಥವಾ ಯಾರೋ ಮಾಡಿದಂಥ ದೋಷಕ್ಕೂ ಸ್ವಲ್ಪ ಇಲ್ಲಿ ಕೇತು ಅಲ್ಲಿ ಜಾಗೃತನಾಗ್ತಾನೆ. ಆಗ ಉತ್ತಮ ಫಲ ಕೊಡ್ತಕ್ಕಂಥ ಗುರುವಿನನ್ನು ಸ್ವಲ್ಪ ಸರಿಸಿಬಿಡ್ತಾನೆ, ಅವನು ಬಲ ಕಡಿಮೆ ಮಾಡಿಬಿಡ್ತಾನೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ವರ್ಷ ಪೂರ್ತಿ ಅಂದರೆ ಈ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋ ಥರ ಆಗುತ್ತಲ್ಲ, ಹಾಗೆ ನಿಮ್ಮ ಜೀವನದಲ್ಲಿ ಆಗಬಾರ್ದು, ನಿಮ್ಮ ಪ್ರಯತ್ನ ವ್ಯರ್ಥ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಗುರುಗಳಿಗೆ ಸೇವೆ ಜೊತೆಗೆ ಗಣಪತಿಯ ದರ್ಶನ ಮಾಡಿ ಈ ವರ್ಷ ಉತ್ತಮವಾದ ಫಲ ಸಿಗುತ್ತೆ ಅಂತ ಹೇಳ್ತಾ ಮಿಥುನ ರಾಶಿಯವರ ಭವಿಷ್ಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.